ಎಲ್ಲರಿಗೂ ತೊಗೊಂಡಿದ್ದಾಯ್ತು. ರಿವಾರ್ಡ್ ಥರ ಏನೋ ಅದಕ್ಕೊಂದೇನೋ ಎಕ್ಸ್ಟ್ರಾ ಕೊಟ್ಟು ರಿವಾರ್ಡು. ಸಿಗ್ನಲ್ ನೋಡಿ ಹೆಂಗಿದೆ, ಮೆಟ್ರೋ ಟ್ರೈನ್ ಥರ. ತುಂಬಾನೇ ಜನ ಇದ್ದಾರೆ. ಮಗಳು ಹಿಡ್ಕೊಂಡು ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ವಿತ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಮಾತ್ರ ಹೋಗ್ತಾ ಇದ್ದೀವಿ ಟು ಅಟ್ಲಾಂಟಾ. ಅಲ್ಲಿ ಏನೇನೆಲ್ಲ ಮಾಡ್ತೀವಿ, ಹೇಗೆ ಎಂಜಾಯ್ ಮಾಡ್ತೀವಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ತಾ ಬರ್ತೀನಿ, ಹಾಗೆ ನಿಮಗೂ ತೋರಿಸ್ತೀನಿ. ಎಲ್ಲರೂ ಅಟ್ಲಾಂಟಾಗೆ ಹೋಗೋಣ ಬನ್ನಿ. ಫಸ್ಟ್ ಸ್ಟಾಪು ಗ್ಯಾಸ್ ಹಾಕಿಸ್ಕೊಳ್ಳೋಣ ಅಂತ ಸ್ಟಾಪ್ ಕೊಟ್ಟಿದ್ದೀವಿ. ಇಲ್ಲಿ ಏನಂದರೆ 7-Eleven ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ, ಎಲ್ಲ ಕಂಟ್ರಿಲೂ ಆಲ್ಮೋಸ್ಟ್ 7-Eleven ಇರುತ್ತೆ, ಇಂಡಿಯಾ ಬಿಟ್ಟು. ಇಂಡಿಯಾದಲ್ಲಿಲ್ಲ 7-Eleven. ಹ್ಞೂ, ಎಲ್ಲ ಹಾಕ್ತಾರಲ್ಲ. ಇದೆ ರೀ, ಅಮೆರಿಕದಲ್ಲೂ ಇದೆ, ಥೈಲ್ಯಾಂಡ್ ಎಲ್ಲ ಕಡೆ, ಜರ್ಮನಿ ಎಲ್ಲ ಕಡೆ ಇದೆ 7-Eleven. ನಾನು ವಿಡಿಯೋ ನೋಡಿದ್ದೆ. ತುಂಬ ಕಂಟ್ರೀಸಲ್ಲಿ, ಅಂದರೆ ನಾನು ಒಂದೆರಡು ವಿಡಿಯೋದಲ್ಲಿ ನೋಡಿದ್ದೀನಿ. ಥೈಲ್ಯಾಂಡು, ಜರ್ಮನಿ ಆ ಕಡೆ ಎಲ್ಲನೂ 7-Eleven ಇದೆ. ಗೊತ್ತಾ, ನನ್ನ ಗಂಡ ಬೈತಾರೆ ನೋಡಿ, ಅಲ್ಲೇನೋ ಹೇಳ್ಬೇಡ ಅಂತ. ಆಮೇಲೆ ಇಲ್ಲಿ ಮೆಂಬರ್ ಅಂತಾರೆ, ಒಂಥರ ಮೆಂಬರ್ ಆಗಿರುತ್ತೆ, ಅವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ ಅಲ್ಲೇನ್ರಿ. ಇಲ್ಲಿ ಮೆಂಬರ್ ಆಗಿರೋರಿಗೆ ಅಂದರೆ ರಿವಾರ್ಡ್ ಪಾಯಿಂಟ್ ಥರ ಏನೋ ಎಕ್ಸ್ಟ್ರಾ ಕೊಟ್ಟು ತೊಗೊಂಡ್ರೆ ಅವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಏನೋ ಬರುತ್ತೆ ರೆಗ್ಯುಲರ್ ಗ್ಯಾಸ್ಗಿಂತ. ಮುಂಚೆ ಇದಕ್ಕಿಂತ ನಾವು ಕಾಸ್ಕೋಲ್ಲಿ ಹಾಕಿಸ್ಕೊತಿದ್ವಿ, ಯಾವಾಗಲೂ ಕಾಸ್ಕೋ ಮತ್ತು BJS ಅಲ್ಲಿ ಪೆಟ್ರೋಲ್ ಅಂತಾನೆ ಹೋಗ್ತಾ ಇದ್ವಿ. ಅಲ್ಲಿ ಇನ್ನೂ ಕಮ್ಮಿ ಇರುತ್ತೆ. 3.13 ನಮಗೆ. ರೆಗ್ಯುಲರ್ ಪ್ರೈಸ್ ಎಷ್ಟು ಇಲ್ಲೇ ಇದೆಯಲ್ಲ? ಓಕೆ, ರೆಗ್ಯುಲರ್ ಪ್ರೈಸ್ 372. ನಾವು ನಿಮಗೆ 372 ಒಂದು ಎಷ್ಟು ನೋಡಿ, 374 ರೆಗ್ಯುಲರ್ ಪ್ರೈಸು, ನಮಗೆ 313ಗೆ ಸಿಕ್ಕಿದೆ. ಅಂದರೆ ಒಂದು 50 cents ಡಿಸ್ಕೌಂಟ್ ಒಂದು ಗ್ಯಾಲನ್ಗೆ, 60 cents ಡಿಸ್ಕೌಂಟ್ 1 ಗ್ಯಾಲನ್ಗೆ. ಸರಿ, ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣವಾ? ಬನ್ನಿ ಹೋಗೋಣ. ಸ್ವಲ್ಪ ಟ್ರಾಫಿಕ್ ಇದೆ ಇವತ್ತು ಅಲ್ವಾ. ಫಸ್ಟ್ ಡೆಸ್ಟಿನೇಷನ್ ಹಾಕಿದ್ದಾರೆ, ಅದು ಇನ್ನು 3.5 hour ಇದೆ ತೋರಿಸ್ತಾ ಇದೆ. ನೋಡೋಣ, ಲೆಟ್ಸ್ ಸಿ. ಸಖತ್ ಹೊಟ್ಟೆ ಹಸಿದಿದೆ, ಬೆಳಿಗ್ಗೆನೆ ತಿಂದು ರೂಢಿ ಆಗ್ಬಿಟ್ಟಿದೆ ನನಗೆ. ಕೆಲ್ಸಕ್ಕೆ ಹೋಗೋಕೆ ಮುಂಚೆ 6:15ಗೆ ತಿಂದ್ಬಿಡ್ತೀನಿ. ಸೊ ಸಖತ್ ಹೊಟ್ಟೆ ಹಸಿತಾ ಇದೆ ಇವತ್ತು. ನೋಡಿದ್ರೆ ಬರೀ ಟ್ರಾಫಿಕ್ಕೇ ಇದೆ, ಎಲ್ಲೂ ರೆಸ್ಟ್ ಏರಿಯಾ ಸಿಂಬಲ್ಲು ಕಾಣಿಸ್ತಾ ಇಲ್ಲ, ಬರೀ ಗಾಡಿಗಳೇ ಕಾಣಿಸ್ತಿದೆ. ಸಂಜೆ ಅದಂತೂ ರೆಸ್ಟ್ ಏರಿಯಾ ಇಲ್ಲ, ಅಂದರೆ ಗಾಡಿಗಳಿದೆ ಅಷ್ಟೇ. ನನಗೆ ಇವಾಗ ಟ್ರಾಫಿಕ್ ಇದೆ ಇವಾಗ ಅಂತಂತಾರೆ. ಏನು ಮಾಡೋದು, ಬರೀ ಬೇಗ ರೆಸ್ಟ್ ಏರಿಯಾ ಸಿಕ್ಲಪ್ಪ. ಅಟ್ಲೀಸ್ಟ್ ಒಂದು ಕಾಫಿ ತೊಗೊಳ್ಬೋದು. ನನ್ನ ಅಟ್ಲೀಸ್ಟ್ ಕಾಫಿನೋ ಏನೋ ಮಿಲ್ಕ್ ಶೇಕ್ ಥರನೋ ಏನಾದ್ರು ಸಿಗುತ್ತಿಲ್ಲ. ಚಾಕ್ಲೇಟ್ ನನ್ನ ಫೇವ್ರೆಟ್ ಫ್ರೋಸನ್ ಚಾಕ್ಲೇಟ್ ತಗೋಬೇಕು. ಎಷ್ಟು ದಿನ ಆಗಿತ್ತು, ವಾಷಿಂಗ್ಟನ್ ಟ್ರಿಪ್ಪಲ್ಲಿ ಕುಡ್ದಿದ್ದು ಅಲ್ಲ. ತಿರ್ಗಾ ಏನಾದ್ರು ತಂದ್ಕೊಡ್ಬೇಕು ಹೆಂಡ್ತಿಗೆ, ಇಷ್ಟ ಆಗಿರೋದೆಲ್ಲ ಅಂತ ಏನಾದ್ರು ಇದೆಯಾ ನಿಮಗೆ? ಹಾಂ, ನನ್ನ ಮಗಳು ನೋಡಿ ಸೋಗಾಯ, ನನ್ನ ಮಗ ಆಟ ಆಡ್ತವನೆ. ಐ ಗುಣಣ್ಣ. ಫೈನಲಿ ಒಂದು ಡಂಕಿನ್ ಡೋನಟ್ ಕಾಣಿಸ್ತಾ ಇದೆ, ನನ್ನ ಕಾಫಿ ಶಾಪ್. ಸೊ ಇವಾಗ ಸ್ವಲ್ಪ ನಗು ಬರ್ತಿದೆ. ನನ್ನ ಫೇವ್ರೆಟ್ ಫ್ರೋಸನ್ ಚಾಕ್ಲೇಟ್ ಕುಡ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ನೋಡಿ ಎಷ್ಟು ಟ್ರಾಫಿಕ್ ಇದೆ, ಬಿಸಿಲು, ಟ್ರಾಫಿಕ್ಕು, ಲಾರಿಗಳು, ಬಸ್ಸುಗಳು, ಕಾರುಗಳು. ಇಲ್ಲಿ ಬಸ್ ಕಮ್ಮಿ ಅಲ್ಲ, ಬಸ್ ಇಲ್ಲ ಜಾಸ್ತಿ ಈ ಸ್ಟೇಟಲ್ಲಿ. ನಾವು ಕನೆಕ್ಟಿಕಟಲ್ಲಿ ತುಂಬ ಬಸ್ ನೋಡ್ತಾ ಇದ್ವಿ, ಇಲ್ಲಿ ಕಮ್ಮಿ. ಮಕ್ಕಳಿಬ್ರು ನಿದ್ದೆ ಮಾಡ್ತಾ ಅವಳೆ. ಆಯ್ತಾ ಮಗಳು ನಿದ್ದೆ? ಒಂದು ರೌಂಡು. ಲಿಶಮ್ಮ ಬಬಲ್ ಗಮ್ ಮುಗ್ದೇನೋ, ಮಲ್ಕೋಬಿಟ್ಟಿದ್ಯಾ ನೋಡಿ. ಬಬಲ್ ಗಮ್ ಕೇಳಿ ಇಸ್ಕೊಂಡಿದ್ದ. ವಿ ಆರ್ ಹಿಯರ್ ನಿಯರ್ ಡಂಕಿನಲ್ಲಿ ಕಾಫಿ, ಕೋಲ್ಡ್ ಕಾಫಿ. ನನಗೆ ಸ್ಟಾರ್ ಬಕ್ಸಲ್ಲಿ ಇಷ್ಟ ಆಗಲ್ಲ, ಡಂಕಿಂದೇ ಇಷ್ಟ ಆಗೋದು. ನೆಕ್ಸ್ಟ್ ಟೈಮ್ ಬಂದಾಗ ನಾವೇ ಮಾಡ್ಕೊಂಡಿದ್ದಲ್ಲ, ಸೆಲ್ಫ್ ಮಾಡೋದಿತ್ತು. ನಾವು ವಾಷಿಂಗ್ಟನ್ಗೆ ಹೋದಾಗ ಸೆಲ್ಫ್ ಮಾಡೋ ಥರ ಇದು ಮಾಡಿಬಿಟ್ಟಿದ್ರು. ಇಲ್ಲಿ
ಈ ಥರ ಇರುತ್ತೆ ಡಂಕಿನ್ ಡೋನಟಲ್ಲಿ. ಸೊ ನಾವು ನಮ್ಮ ಫೇವ್ರೆಟ್ ಫ್ರೋಝನ್ ಚಾಕ್ಲೇಟ್ ಹೇಳಿದ್ದೀವಿ, ಹ್ಯಾಶ್ ಬ್ರೌನ್ ಹೇಳಿದ್ದೀವಿ. ನೋಡಿ ಮಕ್ಕಳು ರೆಡಿಯಾಗಿ ಕಾಯ್ತಾ ಇದ್ದಾರೆ. ಏನು ಮಾತಾಡಲಿ ಅಂತ ಏನಾದ್ರು ಮಾತಾಡ್ತೀವಿ. ಹಾಯ್ ಗುಂಡಣ್ಣ, ಹಾಯ್ ಗುಂಡಮ್ಮ. ಎಲ್ಲರಿಗೂ ತೊಗೊಂಡಿದ್ದಾಯಿತು ನಮ್ಮ ಫೇವ್ರೆಟ್ ಫ್ರೋಝನ್ ಚಾಕ್ಲೇಟ್. ಸೊ ಲೆಟ್ ಸ್ಟಾರ್ಟ್. ಇದು ತೊಗೊಂಡು ನಡೀರಿ. ಚೆನ್ನಾಯ್ತಾ? ತಗೋ, ಇದು ಹಿಡ್ಕೊಂಡು ನಡಿ. ಕೆಳಗಡೆ ಇಟ್ಕೊಮ್ಮ, ನೀನು ಹಂಗೆ ಬಗ್ಗಿಸ್ಬಾರ್ದು. ಕೈ ಕಪ್ ಕೆಳಗಡೆ ಇಟ್ಕೊ, ಕಪ್ ಇಟ್ಕೋ ಹ್ಯಾಂಡಲ್ಲಿ. ಇದು ತಗೊಳ್ತೀವಿ. ಹಾಂ, ಎಳ್ಕೊ ಜೋರಾಗಿ. ಬೇಡವಾ ಟಿಶ್ಯೂ? ಸೊ ಆಯಿತು ತೊಗೊಂಡಿದ್ದು. ಬಿಸಿಲಿದೆ ಅಪ್ಪ, ಸ್ಟಾರ್ಟ್ ಆಯಿತು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗೋಣ, ತುಂಬಾ ಬಿಸಿಲಿದೆ. ಲೆಟ್ಸ್ ಗೋ. ಕ್ಲೌಡ್ಸ್ ಹೆಂಗಿದೆ ನೋಡಿ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಆಚೆ. ನೋಡಿ ನಾನು ಹಿಂದೆ ಹಿಂಗೆ ಟ್ರಕ್ಗಳು ಬರ್ತಲ್ಲ, ಅದು ನಮ್ಮಷ್ಟು ಸ್ಪೀಡಲ್ಲೇ 80 ಸ್ಪೀಡಲ್ಲಿ ಹೋಗುತ್ತೆ ಟ್ರಕ್ಗಳು. 80 ಸ್ಪೀಡ್ ಅಂದರೆ ಎಷ್ಟು ಕಿಲೋಮೀಟರ್ ರೀ? 70 ಮೈಲ್ಸ್ ಪರ್ ಏನು ಹೇಳ್ತಾರೆ? 70 ಮೈಲ್ಸ್ ಪರ್ ಅವರ್, 110 ಕಿಲೋಮೀಟರ್ ಅಂತ. ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಇವನ್ ಟ್ರಕ್ಸ್ಗಳು ಅಷ್ಟೇ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ಏನು ಕೇರ್ ಮಾಡಲ್ಲ. ಇಲ್ಲಿ ದೊಡ್ಡ ಲಾರಿಗಳು ಥರ ನಿಧಾನಕ್ಕೆ ಹೋಗೋದು ಅನ್ನೋದಿಲ್ಲ, ಎಲ್ಲ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಗಾಡಿಗಳು. ಸೊ ಇವಾಗ ನಮ್ಮದು ಒಂದು ಟೈಯರ್ ಏನೋ ಕೈ ಕೊಟ್ಟಿದೆ, ಅಂದರೆ ಏರ್ ಕಮ್ಮಿ ಆಗಿದೆ. ಸೊ ಅದು ಹುಡುಕ್ತಾ ಇದ್ದೀವಿ. ಏರ್ ಎಲ್ಲಾದರೂ ಫಿಲ್ ಮಾಡಿಸ್ಕೊಂಡು ಹೋಗ್ಬೇಕು. ಅಲ್ಲಿ ಸಿಂಬಲ್ ಬರುತ್ತೆ, ಅದನ್ನು ಮಾಡಿಸ್ಕೊಳಕ್ಕೆ ಬೇಕಾ, ಅದಕ್ಕೆ ಹುಡುಕ್ತಾ ಇದ್ದೀವಿ. ಟೈಯರ್ ಕಮ್ಮಿ ಆಗಿದೆ ಅಂತ ತೋರಿಸ್ತಿದೆ. ಸೊ ಹೋಗ್ಬಿಟ್ಟು ಏರ್ ಫಿಲ್ ಮಾಡಿಸ್ಕೊಂಡು ಜರ್ನಿ ಕಂಟಿನ್ಯೂ. ಮೋಸ್ಟ್ಲಿ ಇನ್ 40 ಮಿನಿಟ್ಸ್ ರೀಚ್ ಆಗೋಗ್ತೀವಿ. ಸೊ ಫೈನಲಿ ಏರ್ ಹಾಕೋದಕ್ಕೆ ಸಿಕ್ಕಿದೆ. ಇಲ್ಲೆಲ್ಲ ನಾವೇ ಅದನ್ನು ಹಾಕ್ಕೋಬೇಕು, ಯಾರೂ ಇಲ್ಲಿ ಇದು ಮಾಡಲ್ಲ. ಸೊ ನೋಡಿ ಅಲ್ಲಿ ಸಂಜಯ್ ಹಾಕ್ತಿದ್ದಾರೆ. ಈ ಥರ ಇದರಲ್ಲೆಲ್ಲ ಇರುತ್ತೆ. ಅಂದರೆ ನಮ್ಮದು ಕಾಸ್ಕೋ ಅಂತ ಇದೆ, ಹೋಲ್ಸೇಲ್ ಇದು ಮೆಂಬರ್ಶಿಪ್ಪು. ಸೊ ಅವ್ರದ್ದು ಗ್ಯಾಸು ಇರುತ್ತೆ, ಗ್ಯಾಸ್ ಅಂದರೆ ಪೆಟ್ರೋಲ್ ಇರುತ್ತೆ. ಹಾಗೆ ನಮ್ಮದು ಟೈಯರ್ದು ಬೇಕಾದರೆ ಅದು ಇರುತ್ತೆ. ಸೊ ಅದಕ್ಕೇನು ದುಡ್ಡಿಲ್ಲ, ಫ್ರೀ ಇರುತ್ತೆ, ಹಾಕ್ಕೊಂಡು ಹೋಗೋದಷ್ಟೆ. ಸೊ ಒಂದೊಂದು ಟೈಯರ್ಗೆ ಎಷ್ಟೆಷ್ಟು ಅನ್ನೋದು ಇದಿರುತ್ತೆ, ಹಾಕ್ತಾಯಿದ್ದಾರೆ. ಹೋಗೋ ಟೈಮಲ್ಲಿ ಇದೆ ಏನಾದ್ರು ಒಂದೊಂದು ಇರುತ್ತಲ್ಲ. ಸಿಗ್ನಲ್ ನೋಡಿ ಹೆಂಗಿದೆ. ಒಂದ್ಸತಿ 1-2 ಸೆಕೆಂಡ್ ಈ ಕಡೆ ಆನ್ ಆಗುತ್ತೆ, 1-2 ಸೆಕೆಂಡ್ ಆ ಕಡೆ. ಯಾಕಂದ್ರೆ ಅಲ್ಲಿ 2 ಲೈನು ಮರ್ಜ್ ಆಗ್ಬೇಕಲ್ವ ಹೈವೇಗೆ. ಸೊ ಅದಕ್ಕೆ ಹಂಗ್ ಮಾಡ್ತಿದ್ದಾರೆ. 2 ಕಾರ್ ಅಂದ್ರೆ ಒಂದೊಂದೇ ಕಾರ್ ಹೋಗಕ್ಕಾಗದು ಅನ್ಸುತ್ತಲ್ವ, ಒಂದೊಂದೇ ಕಾರ್ ಸ್ಟಾಪ್ ಸೈನ್ ತರ ಒಂದೊಂದೇ ಕಾರ್ ಹೋಗಕ್ಕಾಗದು. ಹಂಗೆ ನೋಡಿ ನಮಗ್ ಸಿಗ್ನಲ್ ಬಿಟ್ಟಾಗ ಹೋಗ್ಬೇಕು ಹಿಂಗೆ ಅಲ್ಲಿ. ಸೊ ಒನ್ ಬೈ ಒನ್ ಹೋಗಂಗಿರುತ್ತೆ ಅಂತ. ಅದು 4 ಲೈನ್ ಬಂದು ಜಾಯಿನ್ ಆಗುತ್ತಲ್ಲ, 2 ಲೈನ್ ಅನ್ಸುತ್ತೆ, 2 ಲೈನ್ ಜಾಯಿನ್ ಆಗುತ್ತೆ. ಸೊ ಒಬ್ಬೊಬ್ಬರೇ ಹೋಗೋಕ್ಕೋಸ್ಕರ ಹಂಗೊಂದು ಹಿಂಗೊಂದು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ನೋಡಿದಲ್ಲ ಫಸ್ಟ್ ಟೈಮ್ ಹಂಗೆ ನೋಡಿ ಬಂದ್ವಿ. ಮೈಕ್ರೋಸಾಫ್ಟ್, ವೆಲ್ ಫಾರ್ಗೋ, ಇದು ಬ್ಯಾಂಕು ಎಲ್ಲ ಇದೆ. ಹಿಂಗಿದೆ ನೋಡಿ ಡೌನ್ ಟೌನು, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಅಟ್ಲಾಂಟಾ ಡೌನ್ ಟೌನ್ ಇದು. ಏನ್ ವ್ಯೂ ಇದೆ ಎಲ್ಲ ಇಲ್ಲೆಲ್ಲ ಡೌನ್ ಟೌನ್. ದೊಡ್ಡ ದೊಡ್ಡ ಬಿಲ್ಡಿಂಗ್, ಅದು ಹೆಂಗ್ ಕಟ್ತಾರೆ ಇಲ್ಲ ಮಗಳು. ಇದು ಎಲ್ಲ ವುಡ್ಡೇ ಇರುತ್ತಾರೆ ಅಲ್ಲ? ಸ್ಟೀಲ್ ಇರುತ್ತಾ? ಅಲ್ಲ, ಬಟ್ ಒಳಗಡೆ ಚಳಿ ಆಗಲ್ವಾ ನಿಮ್ಗೆ? ಅಂದ್ರೆ ಈ ವಿಂಟರ್ ಅಲ್ಲಿ ಓಕೆ. ಏನ್ ಸೂಪರ್ ಆಗಿದೆ. ಅಟ್ಲಾಂಟಾ ಡೌನ್ ಟೌನ್. ಫೈನಲಿ ಹೋಟೆಲ್ ಬಂದು ರೀಚ್ ಆದ್ವಿ. ಬಂದು ಸ್ವಲ್ಪ ನಾನು ಫ್ರೆಶ್ ಅಪ್ ಆದೆ. ಅಂದರೆ ಇನ್ನೂ ನಮಗೆ ರೂಮ್ ಕೊಟ್ಟಿಲ್ಲ, ಬಟ್ ಫ್ರೆಶ್ ಅಪ್ ಆದೆ ಸ್ವಲ್ಪ ಕೆಳಗಡೆ ವಾಶ್ರೂಮಲ್ಲಿ. ಸೊ ಇವಾಗ ನೆಕ್ಸ್ಟು ಹೋಟೆಲಲ್ಲಿ ಊಟ ಮಾಡಿಕೊಂಡು ಹೋಟೆಲಲ್ಲಿ ಊಟ ಮಾಡಿ ಆಮೇಲೆ ಕೋಕೋ-ಕೋಲಾ ಫ್ಯಾಕ್ಟ್ರಿ ಇರ್ತಾಯಿದ್ವಿ ಇವತ್ತು. ಕೋಕೋ-ಕೋಲಾ ಫ್ಯಾಕ್ಟ್ರಿ ಇವತ್ತು ಫಸ್ಟ್ ಅಟ್ರಾಕ್ಷನ್ನು. ನೋಡಿ ನನ್ನ ಮಗಳಲ್ಲಿ ಗೇಮ್. ಎಸ್, 1 ಸೆಕೆಂಡ್, ಒಂದು ಕೈಯಲ್ಲಿ
ಇವಾಗ ಊಟ ಮಾಡಕ್ಕೆ ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತಾ ಇದೀವಿ. ಇಂಡಿಯನ್ ರೆಸ್ಟೋರೆಂಟ್ಗೆ ಹುಡ್ಕೊಂಡು ಮ್ಯಾಪ್ ಹಾಕಿದ್ದಾರೆ ಸಂಜಯ್. ಸೊ ಹೋಗ್ತಾ ಇದ್ದೀವಿ. ಏನಿಲ್ಲ, ಏನೋ ಚೆನ್ನಾಗಿರಲ್ಲ, ಏನು ಮಾಡೋದು. ಬಟ್ ಇಲ್ಲೂ ಕೂಡ ಸೇಮ್ ಡೌನ್ ಟೌನ್ ತುಂಬಾ ಚೆನ್ನಾಗಿದೆ. ಅಂದರೆ ನೋಡಿ, ಇದು ಕ್ಯಾಬ್ ನೋಡಿ, ಇದು ವಿತೌಟ್ ಡ್ರೈವರ್ ಕ್ಯಾಬ್ ನೋಡಿ. ಡ್ರೈವರೇ ಇಲ್ಲ ಒಳಗಡೆ, ಡ್ರೈವರ್ ಇಲ್ಲ ಅದರಲ್ಲಿ. ವಿತೌಟ್ ಡ್ರೈವರ್ ಕ್ಯಾಬು ಹೋಗ್ತಾ ಇರುತ್ತೆ. GPS ಹಾಕ್ಬಿಟ್ಟಿರ್ತಾರೆ, ಏನು ಅದರಲ್ಲಿ ಯಾರೂ ಇರೋದೇ ಇಲ್ಲ. ಜನ ನತಿಸ್ಕೊಳಕ್ಕೆ ಯಾರು ಇದು ಮಾಡ್ತಾರೋ. ಸೊ ಫಸ್ಟ್ ಟೈಮ್ ನೋಡಿದ್ದಲ್ಲ, ಕ್ಯಾಲಿಫೋರ್ನಿಯಲ್ಲಿ ಇರುತ್ತೆ ಅಂತ ಕೇಳಿದ್ವಿ. ಬಟ್ ಇದು ಫಸ್ಟ್ ಟೈಮ್ ಅದು ಕ್ಯಾಬ್ ಅಲ್ಲಿ ಮುಂದೆ ಇದೆಯಲ್ಲ ಅದು. ಸೊ ವಿತೌಟ್ ಡ್ರೈವರ್, ಯಾರು ಇಲ್ಲ ಒಳಗಡೆ. ಸೆನ್ಸರ್ ಮತ್ತೆ GPS ಹಾಕಿ ಬಿಟ್ಬಿಟ್ಟಿರ್ತಾರೆ ಓನರ್ಗಳು. ಅವ್ರದ್ದು ಕಾರ್ ಯಾರು ಇರುತ್ತೆ ಯಾರ್ದು ನಡೆಸ್ತಾ ಇರ್ತಾರೆ. ಸೊ ಕ್ಯಾಮ್ರಾ ಇರುತ್ತೆ ನೋಡಿ. ಅದೇ ಚೆನ್ನಾಗಿ ಅದು ಅದ್ರ ಕರೆಕ್ಟಾಗಿ ಸಿಗ್ನಲ್ ಅಲ್ಲಿ ಸ್ಟಾಪ್ ಆಗುತ್ತೆ. ಅದು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ. ಸೂಪರ್ ಟೆಕ್ನಾಲಜಿ ಕಂಡುಹಿಡಿದಿದ್ದಾರೆ ನೋಡಿ. ಅಲ್ಲಿ ಏನೋ ರೋಬೋಟ್ ಇದೆ, ಮೋಸ್ಟ್ಲಿ ಅದು ಕಾರ್ಗೆ ಸಂಬಂಧಪಟ್ಟಿದ್ದು ಅನ್ಕೊಂಡಿದೀವಿ, ಗೊತ್ತಿಲ್ಲ. ಇಲ್ಲಿ ಒಂದಿದೆ ನೋಡಿ ರೋಬೋಟ್. ವೆಯ್ಟ್, ನಡಿ ನಡಿ ನಡಿ. ಸರ್ವಿಸ್ ರೋಬೋಟ್. ಓ ಡೆಲಿವರಿ ಪ್ಯಾಕೇಜ್ ಡೆಲಿವರಿ ಮಾಡಕ್ಕಂತೆ ನೋಡಿ. ಪ್ಯಾಕೇಜ್ ಹೆಂಗಿದಾಗುತ್ತೆ, ಇಲ್ಲಿ ಬಂದು ತಗೊಳ್ತಾರಾ? ನೈಸ್. ಚೆನ್ನಾಗಿದೆ ಅಲ್ವಾ ಒಂಥರ. ರೋಬೋಟ್ ಅಂದ್ರೆ ಅಲ್ಲಲ್ಲೇ ಓಡಾಡುತ್ತೇನೋ ಅದು, ಅದನ್ನು ಅಲ್ಲೇ ಗಾಡಿ ತರ. ನೆಕ್ಸ್ಟ್ ಎಲ್ಲಿ ಇರುತ್ತೆ ಅಲ್ಲಿ ಒಂದು ಅವ್ರ ಮೋಸ್ಟ್ಲಿ ಅದೇನೋ ಕೋಡ್ ಏನೋ ಇರುತ್ತೆ, ಅದನ್ನ ಟೈಪ್ ಮಾಡಿದ್ರೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಟೈಪ್ ಮಾಡಿದ್ರೆ ಓಪನ್ ಆಗುತ್ತೆ. ಓಪನ್. ಓಕೆ ಓಕೆ. 1 by 1 ಡೆಲಿವರಿ ಇರುತ್ತೆ, ಅದು ಬೇರೆಯವ್ರದೆಲ್ಲ ಇರಲ್ಲ ಅನ್ಸುತ್ತೆ. ನೋಡಿ, ಇದು ಟ್ರೈನ್ ಬರ್ತಾ ಇದೆ ಇಲ್ಲಿ ರೋಡಲ್ಲಿ. ಇದು ಮೆಟ್ರೋ ಟ್ರೈನ್ ತರ. ಅದಕ್ಕೂ ಸಿಗ್ನಲ್ ಇರುತ್ತೆ ಅನ್ಸುತ್ತೆ. ಸೇಮ್ ನಿಂತ್ಕೊಂಡು ನೋಡಿ, ಅಲ್ಲಿ ಸಿಗ್ನಲ್ ಇದೆ. ಸೊ ಅದಕ್ಕೆ ಸ್ಟಾಪ್ ಆಗಿದೆ. ಸಿಗ್ನಲ್ ಇದೆ ಅದಕ್ಕೂ. ನಿಂತಿದೆಯಾ ಇಲ್ಲಾಡ? ನೋಡಿ ಅದೆಷ್ಟು ನೀಟಾಗಿ ಸ್ಪೀಡ್. ವಾಟರ್ ಫಾಲ್ಸ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ. ಸೂಪರ್. ಸುತ್ತಲೂ ನೀರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿಟಿ ಅಟ್ಲಾಂಟಾ. ಜಾರ್ಜಿಯಾ ಸ್ಟೇಟ್ ಅಟ್ಲಾಂಟಾ ಸಿಟಿ ಒಳ್ಳೆ ಸಿಟಿ. ಡೌನ್ ಟೌನ್ ಬಿಲ್ಡಿಂಗ್ಗಳು ಒಂದೊಂದೂ ಕಲೆಕ್ಷನ್. ಇದು ಫುಟ್ಬಾಲ್ ರೀ ಸಂಜಯ್, ಫುಟ್ಬಾಲ್ ಹಾಲ್ ಅಂತೆ, ಹಾಲ್ ಆಫ್ ಫೇಮ್. ಅದ್ರ ಬಾಲ್ ಶೇಪಲ್ಲೇ ಮಾಡೋರು ನೋಡು. ತುಂಬ ಜನ ಇಲ್ಲಿ ಹೋಮ್ಲೆಸ್ ಅವ್ರು ಇದ್ದಾರೆ, ತುಂಬ ಜನ. ಅದಕ್ಕೆ ಉದ್ದಕ್ಕೂ ಏನಿಲ್ಲ ಅಂದ್ರೂ ಒಂದೊಂದು ರೋಡಲ್ಲಿ 4 ರಿಂದ 5 ಜನ ಒಂದೊಂದು. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಪೊಲೀಸ್ ಅವರು ಇದ್ದಾರೆ. ತುಂಬ ಜನ ಮನೆ ಇಲ್ದೆಲ್ಲ ಅವರು ಇದ್ದಾರೆ. ತುಂಬಾನೇ ಜನ ಇದ್ದಾರೆ. ನೋಡ್ಕೊಂಡು ಒಂಥರ ಭಯ ಆಗುತ್ತೆ. ಈ ಥರ ಜಾಗ ಎಲ್ಲ ನೋಡೋಕೆ ಭಯ ಆಗುತ್ತೆ. ನಡೀತಿದೆ ಇಲ್ಲಿ ಅದೇ ಫುಟ್ಬಾಲ್ದು. ಸೊ ಅದಕ್ಕೆ ಏನೋ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಇಲ್ಲೆಲ್ಲ ಎಲ್ಲ ಕಡೆ. ನಾವು ತಿನ್ನಕ್ಕೆ ಹೋಗಿ ಸುತ್ತಾಕೊಂಡು ಹೋಗಂಗೆ ಆಗ್ತಾ ಇದೆ ಇವಾಗ. ಇಲ್ಲಿ ನೋಡಿ ಅಲ್ಲೆಲ್ಲ ಈ ಥರ ಸ್ಕೂಟರ್ಗಳು ಇಟ್ಬಿಡ್ತಾರೆ. ಅದೇನೋ ಆನ್ಲೈನಲ್ಲಿ ಇದು ಮಾಡೋದು. ಸೊ ಆ ಸ್ಕೂಟರ್ದು ಕಾರ್ಡ್ ಸ್ವೈಪ್ ಮಾಡಿ, ಅಥವಾ ಆನ್ಲೈನ್ ಇದು ಆ್ಯಪ್ ಇರುತ್ತೆ ಅನ್ಸುತ್ತೆ. ಆ್ಯಪಲ್ಲಿ ಇದು ಮಾಡ್ಕೋಬೇಕು. ಇದು ಪಾರ್ಕ್ ಯಾವುದೋ, ಅಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇದೆ. ಎಲೆ ಮೇಲೆ ಒಳ್ಳೆ ಫುಲ್ಲು ಶೈನಿಂಗ್ ಎಲೆ. ಆಯಿಲಿ ಸ್ಕಿನ್ ಲೀಫ್. ಆಯಿಲಿ ಸ್ಕಿನ್ ಲೀಫ್ ಥರ. ಇಲ್ಲಿ ಚೆನ್ನಾಯ್ತು ಒಂದು ಫೋಟೋ. ಅಂದ್ವಿ ಫೈನಲಿ ವಾಕ್ ಮಾಡಿಕೊಂಡು ಕೋಕೋ ಕೋಲಾ ಫ್ಯಾಕ್ಟ್ರಿ ನೋಡಿ. ಆ ಬಾಟಲ್ ಎಷ್ಟು ಚೆನ್ನಾಗಿದೆ.
ಹಾ ತಣ್ಣ ಗಾಳಿ ಬರ್ತಿದೆ ಇಲ್ಲಿ. ಸೊ ಇಲ್ಲಿ ಎದುರುಗಡೆದೇ ಇದು ರೀ ಅಕ್ವೇರಿಯಮ್. ನಾಳೆ ಅಲ್ಲಿ ಅಕ್ವೇರಿಯಮ್ಗೆ ಬರ್ತೀವಿ, ನಾಳೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇವತ್ತು ಕೋಕೋ ಕೋಲಾ ಫ್ಯಾಕ್ಟ್ರಿ, ವರ್ಲ್ಡ್ ಆಫ್ ಕೋಕೋ ಕೋಲಾ ಅಂತ ಇದು ಹೆಸರು. ಸೊ ವರ್ಲ್ಡ್ ಆಫ್ ಕೋಕೋ ಕೋಲಾಗೆ ಬಂದ್ವಿ. ಹೇಗಿದೆ, ಏನು ಮಾಡ್ತೀವಿ, ಏನು ಅನ್ನೋದೆಲ್ಲ ನೋಡೋಣ. ತುಂಬ ಅಂದರೆ ಕೋಕೋ ಕೋಲಾ ಬಗ್ಗೆ ಇಂಟ್ರೆಸ್ಟ್ ಇರೋರು, ಕೋಕೋ ಕೋಲಾ ಕುಡಿಯೋರಿಗೆ ಸರಿ. ನಾನಂತೂ ಕೋಕೋ ಕೋಲಾ ಕುಡಿಯಲ್ಲ. ಕೋಕೋ ಕೋಲಾ ನಾನು ಯಾವುದೇ ಸಾಫ್ಟ್ ಡ್ರಿಂಕ್ಸು, ಹಾರ್ಡ್ ಡ್ರಿಂಕ್ಸ್ ಯಾವುದೂ ಕುಡಿಯಲ್ಲ ನಾನು. ಸೊ ಕುಡಿಯೋರ್ಗೆ ಇಂಟ್ರೆಸ್ಟ್ ಇರುತ್ತೋ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಹೇಗೆ, ಎಲ್ಲಿ, ಯಾವಾಗಿಂದ ಈ ಕೋಕೋ ಕೋಲಾ ಯಾರು ಇಂಟ್ರಡ್ಯೂಸ್ ಮಾಡಿದ್ರು ಅದು ಎಲ್ಲನೂ ಇದೆ. ಸೊ ನೋಡೋಣ.